ವೇಗಂದ್ರ ಪಂಚಾಯತಿಗೆ ಮತ್ತೆ ಸ್ವಾಗತ. ಯಾರಿಗೆ ಯಾವ ಖಾತೆ ಕೊಡ್ತಾರೆ ಅನ್ನುವ ಕುತೂಹಲ ಈಗ ಇದೆ. ಯಾಕಂದರೆ ಮಂತ್ರಿಗಳತ್ವ ಆಗಿ ಆಯಿತು, ಇನ್ಯಾರಿಗೆ ಖಾತೆ ಯಾವುದು ಅಂತ ಹೇಳಿ 19 ಮಂದಿ ಸಚಿವರಿಗೆ ಖಾತೆ ಹಂಚಿಕೆಯ ಪ್ರಕ್ರಿಯೆ ಆರಂಭ ಆಗಿದೆ. ಸಾಮರ್ಥ್ಯಕ್ಕೆ ತಕ್ಕ ಖಾತೆಯ ಹಂಚಿಕೆಯ ಕಡೆಗೂ ಕೂಡ ಮುಖ್ಯಮಂತ್ರಿಯವರು ಗಮನವನ್ನು ಹರಿಸಿದ್ದಾರೆ. ಸುಧಾರಣೆ, ನಿರ್ವಹಣೆ, ಆಡಳಿತದ ಆಧಾರದಲ್ಲಿ ಖಾತೆಗಳ ಹಂಚಿಕೆ ಆಗಬಹುದು. ಹಿರಿಯರು, ಅನುಭವಿಗಳಿಗೆ ಪ್ರಮುಖ ಖಾತೆಗಳನ್ನು ನೀಡುವಂತಹ ಸಾಧ್ಯತೆಯೂ ಕೂಡ ಗೋಚರಿಸ್ತಾ ಇದ್ದು, ಇದು ರಾತ್ರಿ ಅಥವಾ ನಾಳೆ ಬೆಳಗ್ಗೆ ಖಾತೆಗಳ ಹಂಚಿಕೆಯ ಅಂತಿಮ ಸ್ವರೂಪ ಹೊರಬರುತ್ತೆ. ಈಗ ಸಂಭವನೀಯ ಖಾತೆಗಳನ್ನು ನೋಡ್ತಾ ಹೋದಾಗ ನರೇಂದ್ರ ಸ್ವಾಮಿ ಅವರಿಗೆ ಸಮಾಜ ಕಲ್ಯಾಣ ಸಿಗುತ್ತಾ ಅನ್ನುವಂತಹ ಅನುಮಾನ ಇದೆ. ಕಾನೂನು ಸಂಸದೀಯ ವ್ಯವಹಾರ ಬಸವರಾಜ ರಾಯರೆಡ್ಡಿ ಅವರ ಹೆಗಲೇ ಇರಬಹುದು. ಮಲ್ಲಿಕಾರ್ಜುನ ಅವರಿಗೆ ತೋಟಗಾರಿಕೆ ಮತ್ತು ಗಣಿ ಇವು ಖಾತೆಗಳನ್ನು ಮತ್ತೆ ಹಂಚಿಕೆ ಮಾಡಬಹುದು. ಚಲುವರಾಯಸ್ವಾಮಿ ಅವರು ಹಿಂದೆ ಕೃಷಿ ಮಂತ್ರಿಯಾಗಿದ್ದರು, ಮತ್ತೆ ಅದೇ ಖಾತೆ ಸಿಗ್ಬೋದು. ಶಿವಲಿಂಗೇಗೌಡರು ಗೃಹ ಮಂಡಳಿಗೆ ಅಧ್ಯಕ್ಷರಾಗಿದ್ದರು, ಈಗ ಅವ್ರನ್ನ ವಸತಿ ಸಚಿವರನ್ನಾಗಿ ಮಾಡಬಹುದು. ಲಕ್ಷ್ಮಣ ಸವದಿಯವರು ಸಹಕಾರಿ ಕ್ಷೇತ್ರದಲ್ಲಿ ಬಹಳ ಅಪಾರ ಅನುಭವ ಇದೆ. ಹೀಗಾಗಿ ಸಹಕಾರ ಮತ್ತು ಸಕ್ಕರೆ ಖಾತೆ ಅವ್ರಿಗೆ ಹಂಚಿಕೆ ಆಗತ್ತಾ ನೋಡಬೇಕು. ಶಿಕ್ಷಣ ಸಚಿವರಾಗಿದ್ದಂಥ ಮಧು ಬಂಗಾರಪ್ಪ ಅವರಿಗೆ ಮತ್ತದೇ ಖಾತೆ ಕೊಡ್ತಾರಾ? ಜಮೀರ್ ಅಹಮದ್ ಖಾನ್ ಅವರಿಗೆ ವಕ್ಫ್, ಹಾಗೆಯೇ ಬಸವಂತಪ್ಪ ಅವರಿಗೆ ಪೌರಾಡಳಿತ ಖಾತೆಯನ್ನು ಹಂಚಿಕೆ ಮಾಡುವ ಸಾಧ್ಯತೆಗಳು ಗೋಚರಿಸ್ತಾ ಇರುವಂಥ. ವಿಜಯಾನಂದ ಕಾಶಪ್ಪನವರವರಿಗೆ ಜವಳಿ ಖಾತೆ, ಸಣ್ಣ ಕೈಗಾರಿಕೆಯನ್ನು ಅಜಯ್ ಸಿಂಗ್ ಅವರಿಗೆ, ರುದ್ರ ಪಲಮಾಣಿ ಅವರಿಗೆ ಅಬಕಾರಿ ಇಲಾಖೆಯನ್ನು ನೀಡುವಂತಹ ಸಾಧ್ಯತೆಯೂ ಕೂಡ ಇದೆ. ಹಾಗೆ ಎಸ್ ಸಿ ಬಾಲಕೃಷ್ಣ ಅವರಿಗೆ ಅರಣ್ಯ ಖಾತೆನ, ರಿಜ್ವಾನ್ ಅರ್ಷದ್ ಅವರಿಗೆ ಉನ್ನತ ಶಿಕ್ಷಣವನ್ನು, ಪುಟ್ಟರಂಗ ಶೆಟ್ಟರ್ಗೆ ಪಶು ಸಂಗೋಪನೆ ಖಾತೆಯನ್ನು ಹಂಚಿಕೆ ಮಾಡುವಂತಹ ಸಾಧ್ಯತೆಗಳು ಗೋಚರಿಸ್ತಾ ಇರುವಂಥದ್ದು. ಮೀನುಗಾರಿಕೆಯನ್ನು ಬೀನಾ ಕೇಂದ್ರ, ಕಾರ್ಮಿಕ ಇಲಾಖೆಗೆ ಸಂತೋಷ್ ಇಸ್ಲಾಡ್ ಅವರು ಮತ್ತೊಮ್ಮೆ ಮಂತ್ರಿಯಾಗುವಂತಹ ಸಾಧ್ಯತೆ ಗೋಚರಿಸ್ತದೆ. ಆದರೆ ಅಂತಿಮವಾಗಿ ಮುಖ್ಯಮಂತ್ರಿಯವರು ಹೇಗೆ ಖಾತೆ ಹಂಚಿಕೆಗಳನ್ನು ಮಾಡ್ತಾರೆ ಅನ್ನೋದನ್ನು ಕೂಡ ನೋಡಬೇಕಾಗಿದೆ. ಇದಾಗಿತ್ತು ಉತ್ತರ ಪಂಚಾಯಿತಿ. ನಮಸ್ಕಾರ.